ಸ್ವಾಗತವನ್ನ ಕೋರಿ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಖ್ಯಸ್ಥರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮಹೇಶ್ ಅವರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುತ್ತದೆ. मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उत्कल जलधि तरंगा तव शुभ नामे जागे तव शुभ आशीष मागे गाये तव जय गाथा गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की भारत माता की वंदे वंदे ತೋರ್ತಾ ಇದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಯುವ ಮುಖಂಡರು ಆದಂಥ ಮುರಳಿ ಅವರಿಂದ ನಮ್ಮ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಗೌರವ ಸಂಸ್ಥೆ ಡಿಕೆಹಳ್ಳಿ ಗ್ರಾಮ ಪಂಚಾಯತಿಯ ಸಮಸ್ತ ನಾಗರಿಕ ಬಂಧುಗಳಿಗೆ 78ನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವೆಲ್ಲ ಇಷ್ಟು ಸುರಕ್ಷಿತವಾಗಿದ್ದೀವಿ ಅಂತಂದರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸುಮಾರು ಜನ ಯುವಕರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೊಟ್ಟು ಇವತ್ತು ನಮಗೆ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ. 78 ವರ್ಷ ಸ್ವಾತಂತ್ರ್ಯ ನಾವು ಬಂದಿದೆ. ನಮಗೆ ಬಂದಾದ್ಮೇಲೆ ಪಕ್ಕದ ದೇಶಗಳಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಕೂಡ ಸ್ವತಂತ್ರ ಬಂತು. ಬಾಂಗ್ಲಾದೇಶ ತಾವೆಲ್ಲ ನೋಡ್ತಾ ಇದ್ದೀರಾ, ಒಬ್ಬ ಪ್ರಧಾನಮಂತ್ರಿ ದೇಶದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ, ಮಿಲಿಟ್ರಿಯವರು ರಕ್ಷಣೆಗೆ ಬನ್ನಿ ಅಂತ ಕರೆದ್ರೂ ಕೂಡ ರಕ್ಷಣೆಗೆ ಮಿಲಿಟ್ರಿ ಬರಲಿಲ್ಲ ಪಕ್ಕದ ದೇಶದಲ್ಲಿ. ಕೊನೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅಕ್ಕಪಕ್ಕ ದೇಶಗಳ ಜೊತೆ ಚೆನ್ನಾಗಿರಬೇಕು, ಉತ್ತಮವಾದಂಥ ಬಾಂಧವ್ಯ ಇರಬೇಕು ಅಂತ ಇವತ್ತು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ದೇಶ 78 ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಮುಂದುವರೆದ ದೇಶ ಆಗಬೇಕಂತಂದರೆ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಕೂಡ ದೇಶದ ಬಗ್ಗೆ ಕಾಳಜಿ ಇರಬೇಕು, ದೇಶದ ಬಗ್ಗೆ ಒಳ್ಳೆಯ ಮನೋಭಾವ ಇರಬೇಕು, ಶಾಂತಿಯುತವಾಗಿ ನಡ್ಕೊಡ್ಬೇಕು. ಇವತ್ತು ದೇಶದಲ್ಲಿ ನಮ್ಮ ಬಾರ್ಡ್ರನ್ನ ಯೋಧರು ಅವ್ರ ತಂದೆ ತಾಯಿನ ಹೆಂಡತಿ ಮಕ್ಕಳನ್ನ ಬಿಟ್ಟು 1 ವರ್ಷ 2 ವರ್ಷವರೆಗೂ ಮನೆಗೆ ಬರದೆ ಇವತ್ತು ಅವರು ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಇವತ್ತು ಅವರೆಲ್ಲ ಅಷ್ಟು ಕೆಲಸ ಮಾಡ್ತಾ ಇರೋದಕ್ಕೆ, ದೇಶ ಕಾಯ್ತಾ ಇರೋದಕ್ಕೆ ನಾವಿಷ್ಟೆಲ್ಲ ಸುಖವಾಗಿ ಸಂತೋಷವಾಗಿ ಆರಾಮಾಗಿರೋದು. ಪ್ರತಿಯೊಂದು ಯೋಧರು ಕೂಡ ನಾವು ನೆನೆಸ್ಕೋಬೇಕು. ಇವತ್ತು ನಮ್ಮ ಬಾಬು ಅವರು ಹೇಳಿದ್ರು, ಇಲ್ಲಿ ನಿವೃತ್ತ ಯೋಧರು ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ. ಅವ್ರಿಗೆಲ್ಲ ನಾನು ಅವ್ರ ಸೇವೆಯನ್ನು ಕೊಟ್ಟಿರೋಂಥ, ದೇಶಕ್ಕೆ ಕೊಟ್ಟಂಥ ಸೇವೆಗೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಂದು ವರ್ಷವೂ ಅಷ್ಟೇ ನಮ್ಮ ಬಾಬು ಅವರು ವಿಭಿನ್ನವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಮೊದಲು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ ಏನು ಪ್ರೀತಿ ವಿಶ್ವಾಸ ಕೊಟ್ಟು ನನ್ನ ಕಾರ್ಯಕ್ರಮ ಕರಿತಾ ಇದ್ರು. ನಾನು ಮಾಜಿ ಸದಸ್ಯನಾಗಿ 3 ವರ್ಷ ಆಯಿತು, ಆದರೂ ಕೂಡ ಅದೇ ಪ್ರೀತಿ ಅದೇ ವಿಶ್ವಾಸನ ಇವತ್ತು ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಮಾಜಿ ಸದಸ್ಯಗಳು ಎಲ್ಲರೂ ನನ್ನ ಜೊತೆ ಒಳ್ಳೆಯ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೆ ಡಾಕ್ಟರ್ BR ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಭಾರತ ದೇಶದ 78ನೇ ವರ್ಷದ ಸ್ವತಂತ್ರ ದಿನ ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ಇದ್ದೀನಿ. அனைவருக்கும் இந்திய திருநாட்டின் 78வது ஆண்டு சுதந்திர தின நல்வாழ்த்துக்களை அர்ப்பணித்துக் கொள்கின்றேன். I extend the best wishes and greetings to everyone on the occasion of 78th India's Independence Day. Today Independence Day is celebrated throughout the country. 140 crores nook and corner. Today the government has planned this Independence Day should be celebrated as Viksit Bharat, developed India.
Azadi Ka Amrit Mahotsav, where all the school children should dress up like the famous freedom fighters and make cultural programs, and also it is not merely a celebration, it is pride of our nation, guide towards unity and progress. You are all very much aware that India was ruled by Britishers for more than 200 years, but especially from 1857 to 1947, they started the freedom movement. Many thousands have sacrificed their blood, sweat, many have jailed, many have hanged. With all this, they made major agitations like Quit India movement, Beldige Irvane Odage Hogo, Dandi Yatra, Salt Satyagraha. With all this sacrifice, at last, Britishers gave India independence on August 14th, midnight after 12 a.m. That we are considered as 15th August 1947. This is the day where we have to remember the freedom fighters and sacrificers like Mahatma Gandhi, Pandit Jawaharlal Nehru, Sardar Vallabhbhai Patel, Subhash Chandra Bose, Bhagat Singh, Lal Bahadur Shastri, and many more thousand sacrifices we have to remember today. So India got independence in 1947. Britishers gave independence to India, the nation. But Samvidhana Shilpi Baba Sahib Ambedkar, the architect of Indian Constitution, gave independence and freedom to the citizens of this country. After getting independence, the first Prime Minister Jawaharlal Nehru and Home Minister Vallabhbhai Patel thought we wanted to run the country smoothly and fairly, we need a constitution. They went all around the world, nobody has come forward to write. At last they shouldered the responsibility to Baba Sahib Ambedkar as the drafting committee chairman out of 7. Baba Sahib took 2 years, 11 months and 80 days to complete the constitution, which today, 78 years, our country is ruling with the constitution. What is about the constitution? British period we were lacking everything during British period. But after the constitution is we the people of India having solemnly resolved to constitute India into sovereign, socialistic, secular, democratic and republic, where every individual is respected with Samavada Needi, social, economic and political, liberty of thought, expression, faith, belief and worship. ಏನಾದರೂ ಚಿಂತನೆ ಮಾಡಬಹುದು, ಏನಾದರೂ ಮಾತಬಹುದು, ಏನಾದರೂ ಬರೀಬಹುದು, ಯಾವ ಮದಿನೋ ಚರ್ಚು ದೇವಸ್ಥಾನ ಎಲ್ಲದೂ ಹೋಗ್ಬೋದು. ಆ ಹಕ್ಕನ ಸ್ವತಂತ್ರವನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್, ಅದು ಮುಂಚೆ ಇದ್ದಿಲ್ಲ. ಇವಾಗ ಅಸೂರಿಂಗ್ ಆಪರ್ಚುನಿಟಿ ಸ್ಟೇಟಸ್ ಅಂತ ಪ್ರಮೋಟ್ ಅಲ್ಲಂದ್ರೆ ಎಲ್ಲರಿಗೂ ಸಮವಾದ ಹಕ್ಕನ್ನು ಕೊಡಬೇಕು. ಅದನ್ನು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಫ್ರೆಟರ್ನಿಟಿ ಲಾಸ್ಟ್ಲಿ ಅಸೂರಿಂಗ್ ಇಂಡಿಪೆಂಡೆನ್ಸ್ ದೇಶದಲ್ಲಿ ನಾವೆಲ್ಲ ಅಣ್ಣನ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ, ಜಾತಿ, ಮತ, ಭಾಷೆ, ರೀಜನ್ ಯಾವುದೋ ಒಂದು ಭಿನ್ನಾಭಿಪ್ರಾಯ ಇದ್ರೆ ನಾವೆಲ್ಲ ಬಾಳಬೇಕು ಅನ್ನೋ ಒಂದು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆ ಸಂವಿಧಾನದಿಂದ ನಾವು ಇವತ್ತು ಸ್ವತಂತ್ರವಾಗಿ ನಿಂತ್ಕೊಂಡು ಸ್ವತಂತ್ರ ದಿನವನ್ನು ಆಚರಣೆ ಮಾಡ್ತೀವಿ. ಶಿವ ಅಂಬೇಡ್ಕರ್ ಅದು ಥ್ಯಾಂಕ್ ಯು ಬಾಬು. ಹಾಗೆ ಅದನ್ನು ತಗೋಬೇಕು. ನಾಳೆಯಿಂದ ಶುರು ಮಾಡಿ ಅದೆಷ್ಟೇ ಖರ್ಚಾಗಿ ನಾನು ಕೊಡ್ತೀನಿ. ಪ್ರತಿಯೊಬ್ಬರಿಗೂ ನೆನಪಿರ್ಬೇಕು ಬಂದಾಗ ನಮಗೋಸ್ಕರ ನಾಗರಿಕ ಬಂಧುಗಳು ನಮ್ಮ ಯೋಧರು ನಮಗೇನೋ ಒಂದು ಮಾಡಿದ್ದಾರೆ ಅಂತ. ಹಾಗಾಗಿ ಅದರ ಖರ್ಚು ನಾನು ಕೊಡ್ತೀನಿ. ಬಾಬು ಅವರನ್ನ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಈ ಭಾಗದಲ್ಲಿ ಒಳ್ಳೆ ಉತ್ತಮವಾದ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಕೂಡ ಒಂದಿದೆ. ಹಾಗೆ ನಮ್ಮ ಹಿರಿಯ ಮುಖ್ಯಸ್ಥರು, ನಮ್ಮ ಅಂಬೇಡ್ಕರ್ ಪ್ರಚಾರ ಸಮಿತಿ ಮುಖ್ಯಸ್ಥರು ಒಂದು ದೊಡ್ಡದಾಗಿ ಯಾಕೆ ಈ ವಿಚಾರನ ಅವರು ಮನದಟ್ಟು ಮಾಡಿಕೊಂಡ್ರು ಅಂದರೆ, ಈ ಭಾಗದಲ್ಲಿ ನನಗೆ ಗೊತ್ತಿದ್ದಂಗೆ ಕಮ್ಮಿ ಅಂದರೆ ಕೂಡ ಒಂದು 150ರಿಂದ 200 ಜನ ಯೋಧರು ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಹೆಮ್ಮೆಯ ವಿಚಾರ. ಆ ವಿಚಾರವಾಗಿ ನಮ್ಮ ಮುಖ್ಯ ತುಂಬಾ ದಿನಗಳಿಂದ ನಾನು ಯೋಚನೆ ಮಾಡಿದ್ದೆ. ಅದು 15ರಂದೇ ಎಕ್ಸೈಸ್ ಮ್ಯಾನ್
ನಾನು ಕನ್ನಡದಲ್ಲಿ ಯೋಧರು ಒಂದೇ ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟು ಜನ ಇದ್ದಾರೆ ನಮ್ಮ ವಾರ್ಡ್ನಲ್ಲಿ, ನಮ್ಮ ಡಿಕೆಹಳ್ಳಿ ಪ್ಲಾಂಟೇಶನ್, ಡಿಕೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕರೆದು ಗೌರವಿಸ್ತಕ್ಕಂಥ ಕೆಲಸವನ್ನ ಅಂಬೇಡ್ಕರ್ ಪ್ರಚಾರ ಸಮಿತಿ ಬಹಿರಂಗ ವೇದಿಕೆಯಲ್ಲಿ ಮಾಡ್ತದೆ ಅಂತಕ್ಕಂಥದ್ದು ನಾನು ಆಶ್ವಾಸನೆಯನ್ನು ಕೆಲಸಗಳನ್ನು ಬಿಟ್ಟು ಶ್ರೀಮತಿ ರಾಧಮ್ಮ ಬಂದಿದ್ದಾರೆ. ಅವರಿಗೂ ಹಾಗೂ ಇವತ್ತು ಮತ್ತೊಂದು ಆಶ್ವಾಸನೆ ಕೊಟ್ಟಂತ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಾಬು ಅವರು ಯೋಧರಿಗೆ ಸನ್ಮಾನ, ಎಕ್ಸ್ ಸರ್ವಿಸ್ಮೆನ್ ಮಾಜಿ ಯೋಧರಿಗೆ ಸನ್ಮಾನ ಮಾಡಿ ಗೌರವಿಸ್ತೀವಿ ಅಂತ ಹೇಳಿದ್ದಕ್ಕೆ ಅವರಿಗೂ ಕೂಡ ತಮ್ಮೆಲ್ಲರಿಗೂ ಅಂಬೇಡ್ಕರ್ ಪ್ರಚಾರ ಸಮಿತಿ ಪರವಾಗಿ ಧನ್ಯವಾದ ನಾನು ಕೊಡ್ತೇನೆ. ಜೈ ಹಿಂದ್. ಹಾಗೂ ಎಲ್ಲರಿಗೂ ಕೂಡ ಎದುರು ಇರ್ತದೆ. ಕ್ಯಾನ್ ಇಲ್ಲ ಐತೆ ಸಪ್ರೇಟ್ ಆಗೈತೆ ಇಲ್ಲ